ಹಲೋ ನಮಸ್ತೆ. ರುಚಿಕರ ಕಿಚನಿಗೆ ಸ್ವಾಗತ. ನಾನಿವತ್ತು ಶೇಂಗಾ ಉಂಡೆಯನ್ನ ಮಾಡಿದ್ದೇನೆ. ಇದಕ್ಕೆ ನೆಲಗಡಲೆ ಲಡ್ಡು ಅಂತ ಕೂಡ ಹೇಳ್ತಾರೆ. ಇದು ತುಂಬಾ ಆರೋಗ್ಯವರ್ಧಕ. ನೋಡಿ, ಇದು ಎಳ್ಳು ಮತ್ತು ನೆಲಗಡಲೆಯನ್ನ ಯೂಸ್ ಮಾಡ್ಕೊಂಡು ಮಾಡಿರುವಂಥದ್ದು. ಇದಕ್ಕೆ ನಾನು 1/4 ಕೆಜಿ ಆಗುವಷ್ಟು ನೆಲಗಡಲೆಯನ್ನ ಅಂದ್ರೆ ಶೇಂಗಾ ಬೀಜನ ತಗೊಂಡಿದ್ದೇನೆ. ಅದನ್ನು ಒಂದು ಪ್ಯಾನ್ ಇಟ್ಕೊಂಡು ಹುರ್ಕೊಳ್ತಾ ಇದ್ದೇನೆ. ಒಂದು 5 ನಿಮಿಷ ಹುರ್ಕೊಳ್ಬೇಕು, ಚೆನ್ನಾಗಿ ಕೆಂಪಗಾಗುವವರೆಗೂ. ಚೆನ್ನಾಗಿ ಹುರಿದು ಸಿಪ್ಪೆ ಒಂಚೂರು ಬಿಟ್ಕೊಳ್ಳೋ ರೀತಿ ಹುರ್ಕೊಂಡು ಇದನ್ನ ತೆಗ್ದು, ಈಗ ನೋಡಿ ಹುರಿದಿದ್ದೇನೆ, ಚೆನ್ನಾಗಿ ಹುರಿದಿದೆ. ಇದನ್ನ ತೆಗೆದು ಬದಿಗೆ ಇಟ್ಕೊಳ್ತಿದ್ದೇನೆ. ಇದೇ ಫ್ಯಾನ್ಗೆ ನಾನೀಗ ಒಂದು 2-3 ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನು ಹಾಕೊಳ್ತಿದ್ದೇನೆ. ಅದನ್ನು ಕೂಡ ಕೆಂಪಗಾಗುವವರೆಗೂ ಹುರ್ಕೊಳ್ಬೇಕು. ಕಮ್ಮಿ ಇದರಲ್ಲಿ ಫ್ಲೇಮಲ್ಲಿ ಇಟ್ಕೊಳ್ಬೇಕು ಗ್ಯಾಸನ್ನ, ತುಂಬಾ ಜಾಸ್ತಿ ಇಟ್ಕೊಳ್ಬಾರ್ದು. ಕರೆಂಟ್ ಹೋದ್ರೆ ಕೈ ಆಗುತ್ತೆ, ಚೆನ್ನಾಗಾಗಲ್ಲ. ನೋಡಿ, ಇದು ಈ ತರ ಕೆಂಪಗಾಗಿದೆ. ಇದು ಕೂಡ ಈಗ ನಾನು ಗ್ಯಾಸನ್ನು ಬಂದ್ ಮಾಡ್ಕೊಂಡಿದ್ದೇನೆ. ಅದನ್ನು ಬದಿಗೆ ಇಟ್ಕೊಳ್ತಿದ್ದೇನೆ. ಒಂದು ಚಿಕ್ಕ ಬಾಣಲಿ ಇಟ್ಕೊಂಡು 1/4 ಕೆಜಿ ಅಷ್ಟು, ಅಂದ್ರೆ ಅದೇ ಅಳತೆಗೆ ಶೇಂಗಾ ಎಷ್ಟು ಅಳತೆ ತಗೊಂಡಿದ್ದೇನೆ ಅದು 1/4 ಕೆಜಿ ಶೇಂಗಾ ತಗೊಂಡಿದ್ದೇನೆ, ಅಷ್ಟೇ ಅಳತೆಗೆ ಬೆಲ್ಲನ ತಗೊಳ್ತಿದ್ದೇನೆ. ಈ ಬೆಲ್ಲನ ಒಂದು ಬಾಣಲಿಗೆ ಇಟ್ಕೊಂಡು ಬಿಸಿ ಮಾಡ್ಕೊಳ್ತಿದ್ದೇನೆ. ನೀರೇನು ಹಾಕೋದು ಬೇಡ. ಬೆಲ್ಲ ಕರಗಿ ನೋಡಿ ಈ ರೀತಿ ರೆಡಿ ಆಗಿದೆ. ಈ ರೀತಿ ಆದ್ರೆ ಇದನ್ನೀಗ ಬದಿಗೆ ಇಟ್ಕೊಂಡು ಶೇಂಗಾನ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಶೇಂಗಾನ ನಾನು ಹುರಿದಿಟ್ಕೊಂಡಿದ್ದೇನೆ, ಅದನ್ನ ಸಿಪ್ಪೆ ತಗೊಂಡು ರೆಡಿ ಮಾಡ್ಕೊಂಡಿದ್ದೇನೆ. ನೋಡಿ, ಈ ರೀತಿಯಾಗಿ ಇದನ್ನ ಒಂದೀಗ ಮಿಕ್ಸಿ ಜಾರ್ಗೆ ಹಾಕೊಂಡು ನುಣ್ಣಗೆ ಪುಡಿ ಮಾಡ್ಕೊಳ್ಬೇಕು. ನುಣ್ಣಗಂತ ಹೇಳಿದ್ರೆ ತುಂಬಾ ನುಣ್ಣಗಾಗಬಾರ್ದು, ನೈಸ್ ಆಗಬಾರ್ದು. ಒಂದು ತರಿಯಾಗಿ ಒಂದು ಬಾಂಬೆ ರವೆದ ಹದಕ್ಕೆ ಮಿಕ್ಸಿ ಗ್ರೈಂಡ್ ಮಾಡ್ಕೊಳ್ಬೇಕು. ನೋಡಿ, ನಾನೀಗ ಗ್ರೈಂಡ್ ಮಾಡ್ಕೊಂಡ್ ಬಂದಿದ್ದೇನೆ. ಒಂದು ಬಾಂಬೆ ರವೆ ತರ ತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೇನೆ ಈ ರೀತಿಯಾಗಿ. ಇದಕ್ಕೆ ಈಗ ನಾನೀಗ ಬಿಸಿ ಮಾಡ್ಕೊಂಡು ಇಟ್ಕೊಂಡಿದ್ದಂತ ಎಳ್ಳನ್ನು ಕೂಡ ಹಾಕೊಳ್ತಿದ್ದೇನೆ. ನೋಡಿ, ಅದನ್ನು ಕೂಡ ಒಂದು 2 ರೌಂಡ್ ಗ್ರೈಂಡ್ ಮಾಡ್ಕೊಂಡು ಬರೋಣ. ಈ ರೀತಿಯಾಗಿ ಮಾಡ್ಕೊಳ್ಬೇಕು. ಇದು ತುಂಬಾ ರುಚಿಕರದಂತ ಮತ್ತು ಆರೋಗ್ಯದಾಯಕ ಲಾಡು ಕೂಡ. ನೋಡಿ, ಇದೀಗ ರೆಡಿ ಆಗಿದೆ. ಇದಕ್ಕೀಗ ನಾನೀಗ ರೆಡಿ ಮಾಡ್ಕೊಂಡಿದ್ದಂತ ಬೆಲ್ಲದ ಪಾಕನ ಹಾಕೊಳ್ತಿದ್ದೇನೆ. ನೋಡಿ, ಈ ರೀತಿಯಾಗಿ ಬೆಲ್ಲ ಪಾಕ ರೆಡಿ ಆಗಿದೆ, ಅದನ್ನ ಹಾಕೊಳ್ತಿದ್ದೇನೆ. ಇದನ್ನೀಗ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ. ಈ ರೀತಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ನಾನೀಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಪಾಕ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗ್ಬೇಕು, ಇದ್ರೊಟ್ಟಿಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೆ ನಾನೀಗ ಒಂದು 2 ಸ್ಪೂನ್ ಅಷ್ಟು ಕಪ್ಪು ಎಳ್ಳನ್ನ ತಗೊಳ್ತಿದ್ದೇನೆ. ಅದನ್ನ ತಗೊಂಡು ಬಿಸಿ ಮಾಡಿ ಇಟ್ಕೊಂಡಿದ್ದೆ. ನೋಡಿ, ಅದನ್ನ ಹಾಕೊಳ್ತಿದ್ದೇನೆ. ಅದು ಸುಮ್ಮನೆ ಬೇಕಿದ್ರೆ ಹಾಕೊಳ್ಬಹುದು. ಹಾಗೇನೆ 1 ಟೀ ಸ್ಪೂನ್ ಅಷ್ಟು ತುಪ್ಪವನ್ನು ಕೂಡ ಹಾಕೊಳ್ತಿದ್ದೇನೆ ನಾನು. ನಿಮ್ಗೆ ಇಷ್ಟ ಇದ್ರೆ ಹಾಕೊಳ್ಬಹುದು, ಇಲ್ಲದಿದ್ರೆ ಬೇಡ. ಇದನ್ನೆಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾನೀಗ ಈ ಹಿಟ್ಟನ್ನ ಪಾಕ ಮಾಡಿ ಇಟ್ಕೊಂಡಿದ್ದಂತ ಆ ಬಾಣ್ಲಿಗೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೇನೆ. ಅದ್ರಲ್ಲಿ ಬೆಲ್ಲ ಇತ್ತಲ್ಲ, ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೇನೆ. ನೋಡಿ, ಈ ಪಾಕ ಬಿಸಿಯಾಗಿರುವಾಗಲೇ ಉಂಡೆಗಳನ್ನ ಮಾಡ್ಕೊಳ್ಬೇಕು. ತಣ್ಣಗಾದ್ರೆ ಉಂಡೆ ಕಟ್ಟಕ್ ಆಗಲ್ಲ. ಹಾಗಾಗಿ ಬಿಸಿ ಇರುವಾಗಲೇ ನಾನು ಉಂಡೆ ಮಾಡ್ಕೊಳ್ತಿದ್ದೇನೆ. ನೋಡಿ, ಈ ರೀತಿಯಾಗಿ ಉಂಡೆಗಳನ್ನ ಮಾಡ್ಕೊಂಡಿದ್ದೇನೆ. ಇದು ತುಂಬಾ ಆದಂಥದ್ದು ಮತ್ತು ಆರೋಗ್ಯದಾಯಕ ಕೂಡ. ಇದು ಬೆಲ್ಲ, ಎಳ್ಳು, ಶೇಂಗಾ ಹಾಕಿರೋದ್ರಿಂದ ತುಂಬಾ ಆರೋಗ್ಯವರ್ಧಕ. ಇದನ್ನ ನೀವು ಕೂಡ ಮಾಡ್ಬೋದು. ತುಂಬಾ ಈಸಿ ಆಗಿದೆ ಆದ್ಮೇಲೆ, ನೀವು ಕೂಡ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರ್ತದೆ. ಇದನ್ನ ಒಂದು ಸ್ಟೋರ್ ಮಾಡಿ ಇಟ್ಕೊಳ್ಬಹುದು, ತಿಂಗಳವರೆಗೂ ಕೂಡ ಹಾಳಾಗೋದಿಲ್ಲ. ನೋಡಿ, ಈ ರೀತಿಯಾಗಿ ಬಂದಿದೆ, ಎಷ್ಟು ಚೆನ್ನಾಗಿ ಬಂದಿದೆ. ಇದನ್ನ ಈ ರೀತಿ ಉಂಡೆಗಳನ್ನಾಗಿ ಮಾಡಿ ಒಂದು ಡಬ್ಬದಲ್ಲಿ ಹಾಕಿಟ್ರೆ 1 ತಿಂಗಳಾದ್ರೂ ಕೂಡ ಹಾಳಾಗೋದಿಲ್ಲ. ಅಂಗಡಿಯಲ್ಲಿ ಸಿಗುವಂತ ಬೆಲ್ಲದ ಚಿಕ್ಕಿ ಟೈಪ್ ಟೇಸ್ಟ್ ಬರ್ತದೆ. ಮಕ್ಕಳು ಕೂಡ ತುಂಬಾ ಇಷ್ಟಪಡ್ತಾರೆ. ಆದ್ಮೇಲೆ ನಿಮ್ಗೂ ಕೂಡ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.